ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಜೊತೆಗೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋದಕ್ಕಾಗಿ ನಿಜಕ್ಕೂ ಕೂಡ ಡಾಕ್ಟರ್ ಜೊತೆಗೆ ಮಾತಾಡುವಂಥದ್ದು ಇನ್ನೂ ಸಾಕಷ್ಟು ವಿಷಯಗಳಿದೆ. ಬಹುಶಃ ಅದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆಲಿ ಮುಗಿಸುವಂತಲ್ಲ, ಅನೇಕ ಪ್ರಶ್ನೆಗಳು ಇನ್ಫ್ಯಾಕ್ಟ್ ನನ್ನಲ್ಲೂ ಕೂಡ ಇದ್ದಾವೆ. ಯಾಕಂದರೆ ಅವರು ಎಂತೆಂಥ ಕಠಿಣ ಸಂದರ್ಭಗಳಲ್ಲೂ ಕೂಡ ಅಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೇಳುವಂಥದ್ದಿತ್ತು. ವಿಶೇಷವಾಗಿ ಕೋವಿಡ್ನಂತಹ ಸಂದರ್ಭವನ್ನು ಆ ಸಂದರ್ಭವನ್ನು ನಿಭಾಯಿಸಿದಂತಹ ಸ್ವರೂಪ ಸರ್ಕಾರಕ್ಕೆ ಸಲಹೆಗಾರರಾಗಿ ಮಾತ್ರ ಇರಲಿಲ್ಲ. ಆ ಜಯದೇವ ಅದು ಹೃದ್ರೋಗ ಆಸ್ಪತ್ರೆ ಆದರೂ ಕೂಡ ಅಲ್ಲೊಂದು ಕೋವಿಡ್ ತಪಾಸಣೆಯ ಕೇಂದ್ರವನ್ನು, ಟೆಸ್ಟಿಂಗ್ ಸೆಂಟ್ರನ್ನು ಕೂಡ ಜಯದೇವದ ಆವರಣದಲ್ಲೇ ಮಾಡಿದ್ರು. ನಾನು ಕೂಡ ಮೊದಲ ಬಾರಿಗೆ ನನಗೂ ಕೋವಿಡ್ ಬಂದಾಗ ನಾನು ಅಲ್ಲಿನೇ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದ್ದು ನನಗೆ ಇವತ್ತಿಗೂ ನೆನಪಿದೆ. ಆ ಸ್ವರೂಪದಲ್ಲಿ, ಯಾಕಂದರೆ ಆ ಆಸ್ಪತ್ರೆಯನ್ನು ಎಲ್ಲ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಯಾವ್ಯಾವ ಸ್ವರೂಪದ ಸೇವೆಗಳನ್ನು ಕೊಡ್ಬೋದು ಅವೆಲ್ಲವನ್ನು ಕೊಟ್ಟಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಅವರು. ಇದಕ್ಕಾಗಿಯೇ ಅವ್ರನ್ನ ಹೃದಯವಂತ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಬಳಸಬಹುದಾದಂಥ ಪದ. ಅದಕ್ಕಿಂತ ದೊಡ್ಡದಾದಂತಹ ಬಹಳ ಪ್ರತಿಯೊಂದು ಹೃದಯಗಳನ್ನು ಸಮೀಪಿಸುವಂಥ, ಅವ್ರಿಗೆ ಹತ್ತಿರ ಆಗುವಂಥ ಮತ್ತು ಹೃದಯದಿಂದ ಕೂಡ ಮಾತನಾಡುವಂತಹ ನಿಜವಾದಂಥ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಇದು ಅವ್ರ ಜೊತೆಗಿನ ಮಾತಾಗಿತ್ತು. ಬಹುಶಃ ನೀವು ಕೂಡ ಇದನ್ನು ಇಷ್ಟಪಡ್ತೀರಿ ಅಂತ ಅಂದ್ಕೊಳ್ತೀನಿ. ನಮ್ಮ ಕಡೆಯಿಂದ ಒಂದು ಸಣ್ಣದಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. Thank you, sir. I enjoyed this program. Thank you, sir. ಬನ್ನಿ. ಬನ್ನಿ ಸರ್. Thank you very much, sir. Thank you, sir. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.